ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ. ಇಲ್ಲಿ ಸ್ಮಾರ್ಟ್ ಸ್ಟಡಿ ಜಸ್ಟ್ ಒನ್ ವರ್ಡ್ ಸ್ಮಾರ್ಟ್ ಸ್ಟಡಿ ಅಂತಾರೆ ಅದಕ್ಕೆ. ಹೌದಾ, ಜಸ್ಟ್ ಒಂದು ಕೀ ವರ್ಡ್ಸ್ ನಾವು ಸಿಕ್ಕರೆ ಸಾಕು ಆ ಒಂದು ಎಕ್ಸಾಮ್ ಒಳಗಡೆ ಕ್ಲಾರಿಟಿ. ಸೊ ನೋ ಫಾರ್ಮಲ್ ಲರ್ನಿಂಗ್, ನೇಚರ್ ಈಸ್ ದ ಓನ್ಲಿ ಟೀಚರ್. ಎಷ್ಟು ಚೆನ್ನಾಗೈತಲ್ರಿ. ನೋ ಫಾರ್ಮಲ್ ಯಾವ್ಯಾವ ರೂಪಗಳ ಎಜುಕೇಶನ್ ಅಲ್ಲಿ ಹೌದಾ, ಅದನ್ನ ನಾವು ಬಹಳ ಕರ್ಸಿ ಕಟ್ಟಾಕರಲ್ಲ, ತೋರಿಸಿ ಮೇವಾಕರಲ್ಲ ಹಿಂಗ ಇಲ್ಲಿ ಹೌದಾ. ನೀ PS ಅವ್ನ ಮನಸ್ಸೇ ಬೇರೆ ಇರುತ್ತೆ. ನಾ ಕ್ರಿಕೆಟರ್ ಆಗ್ಬೇಕು, ನಾ ಕ್ರಿಕೆಟರ್ ಆಗ್ಬೇಕು, ನಾ ಸಿಂಗರ್ ಆಗ್ಬೇಕು, ಹೌದಾ, ನಾ ಡ್ಯಾನ್ಸರ್ ಆಗ್ಬೇಕು. ಅವ್ನ ಇಚ್ಛೆ ಅದು. ಲರ್ನಿಂಗ್ ಹೆಂಗಿರ್ತದ ಗೊತ್ತಾ? ನಿಮ್ ಮುಂದ್ ಒಂದ್ ಏನಿರ್ತದ, ಫೋನ್ ಇರ್ತದ, ಇಲ್ಲಿ ಬುಕ್ಸ್ ಇರ್ತದ. ಏನ್ ಮಾಡಿರ್ತೀರಪ್ಪ ಅಂದ್ರೆ ಒಂದ್ ವಿಷಯದ ಬಗ್ಗೆ ತಿಳ್ಕೊಂತಿರ್ತೀರ. ಅಲ್ಲಿ ಏನೋ ಒಂದ್ ಕನ್ಫ್ಯೂಸ್ ಬರ್ತದ, ಅದನ್ನ ಮತ್ತೆ ಸರ್ಚ್ ಮಾಡ್ತೀರಿ. ಸರ್ಚ್ ಮಾಡಿದ್ಮೇಲೆ ಅದು ಕೆಲವೊಂದಿಷ್ಟು ವಿಷಯಗಳನ್ನ ಕೊಡ್ತಿರ್ತದ. ಆ ವಿಷಯಗಳು ಮತ್ತೆ ಬರೀತೀರಿ ಇಲ್ಲಿ, ಹೌದಾ. ಈ ವಿಷಯಕ್ಕೆ ಸಂಬಂಧಪಟ್ಟ ಮತ್ತೆ ಒಳಗೆ ಕೇಳ್ತೀರಿ, ಹೌದಾ. ಅದಾದ್ಮೇಲೆ ಇದನ್ನ ಹೆಂಗ್ ನೆನ್ಪಿಡ್ಬೇಕಂತ ಸ್ಟ್ರಕ್ಚರ್ ಮಾಡ್ಕೊಂತೀರಿ. ಇದಾದ್ಮೇಲೆ ಇದು ಇದನ್ನ ಏನಂತಾರಪ್ಪ ಅಂದ್ರೆ ಆಕ್ಟಿವ್ ಲರ್ನಿಂಗ್ ಅಂತಾರ. ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ. ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ನೀನೇ ಒಂದು ಕ್ಲಾಸ್ ಮಾಡಿದ್ವಿ, ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ದೆನ್ ಅಂದ್ರೆ ಇವತ್ತೇನಪ್ಪಾ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಎಜುಕೇಶನ್ ಅಂಡ್ ಟೀಚಿಂಗ್ ಅಂಡ್ ದೇರ್ ಪ್ರಪೋನೆಂಟ್ಸ್. ಹೌದಾ, ಒಂದು ಎಜುಕೇಶನ್ ಬಗ್ಗೆ, ಟೀಚಿಂಗ್ ಬಗ್ಗೆ ಯಾರ್ಯಾರು ಏನೇನು ಒಂದು ಕೊಡುಗೆಗಳು ಕೊಟ್ಟರು, ಅವ್ರು ಏನೇನು ಹೇಳಿದ್ದಾರೆ, ಆ ವಿಷಯಗಳ ಮೇಲೆ ಕ್ವಶನ್ಗಳು ಯಾವ ರೀತಿ ಬಂದಾವ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡಮ್ರಿ. ಫಸ್ಟ್ ಬಂದ್ಬಿಟ್ಟು ಮಹಾತ್ಮ ಗಾಂಧಿ, MK ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅಂತ. ಓಕೆ, ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಬೇಸಿಕ್ ಎಜುಕೇಶನ್ ಬಗ್ಗೆ ಹೇಳ್ತಾರ. ಇದ್ರ ಮೇಲೆ ಬಹಳ ಸಲ ಕ್ವಶನ್ಗಳು ಬಂದಿದಾವೆ. ಓನ್ಲಿ MK ಜಸ್ಟ್ ಒನ್ ವರ್ಡ್ ರೀ, ಬೇಸಿಕ್ ಎಜುಕೇಶನ್, ಇದೊಂದೇ ವರ್ಡ್ ಮೇಲೆ ಬಹಳ ಸಲ ಕ್ವಶನ್ ಬಂದಿದಾವೆ. ಅದು ಯಾವಾಗ ಜಾರಿಗೆ ಬಂತು, ಅದು ಕನ್ನಡದೊಳಗೆ ಏನಂತಾರ, ಆಮೇಲೆ ವಾರ್ಧ ಶಿಕ್ಷಣ ಸಿಸ್ಟಮ್ ಅಂತಂದ್ರೆ ಏನು, ಈ ರೀತಿಯ ಕ್ವಶನ್ಗಳು ಬಂದವ. ಜಸ್ಟ್ ಇನ್ ಒನ್ ಲೈನ್ ಒಳಗಡೆ 3 to 4 ಟೈಪ್ಸ್ ಆಫ್ ಕ್ವಶನ್ಸ್ ನ ನೋಡಕ್ ಸಾಧ್ಯ ಆಗುತ್ತೆ. ಓಕೆ, ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕು, ಆರಾಮ್ ಒಂದ್ ಕ್ವಶನ್ ನಾವೇನಾಗ್ಬೋದು ರೈಟ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್, ರವೀಂದ್ರನಾಥ್ ಟಾಗೋರ್ ಅವರು, ಲರ್ನಿಂಗ್ ಮಸ್ಟ್ ಟೇಕ್ ಪ್ಲೇಸ್ ಇನ್ ನೇಚರ್ ಅಂಡ್ ಫ್ರಮ್ ನೇಚರ್. ಓಕೆನಾ, ಲರ್ನಿಂಗ್ ಅನ್ನೋದು ಒಂದ್ ಕಲಿಕೆ ಐತಲ್ರಿ, ಒಂದ್ ಪ್ಲೇಸ್ ಇರಬೇಕು, ಒಂದ್ ಎನ್ವೈರನ್ಮೆಂಟ್ ಇರಬೇಕು ಅನ್ನೋ ಬಗ್ಗೆ ಏನ್ ಹೇಳ್ತಾರ, ರವೀಂದ್ರನಾಥ್ ಟಾಗೋರ್ ಅವ್ರು ಹೇಳ್ತಾರ. ನೆಕ್ಸ್ಟ್ ಶ್ರೀ ಅರವಿಂದೋ ಘೋಷ್ ಕೇಳಿರ್ತೀರಿ, ಫ್ರೀಡಮ್ ಫೈಟರ್, ಆಲ್ಸೋ ಇಸ್ ಅ ನ್ಯಾಷನಲಿಸ್ಟ್. ಮತ್ತೇನಪ್ಪಾ ಅಂತಂದ್ರೆ ತತ್ವಜ್ಞಾನಿ, ಒಬ್ಬ ತತ್ವಜ್ಞಾನಿ ಆಗ್ಬೇಕಪ್ಪ ಅಂತಂದ್ರೆ ಅವ್ರು ಫಸ್ಟ್ ಏನಾಗಿರ್ತಾರ, ಒಬ್ಬ ರಾಜಕೀಯದೊಳಗೆ ಇರ್ತಾರ. ಆ ರಾಜಕೀಯ ತೊರೆದು ಆಧ್ಯಾತ್ಮಿಕ ಜೀವಿ ಆದವ್ರು ಯಾರಪ್ಪ ಅಂದ್ರೆ ಅರವಿಂದ ಘೋಷ್ ಅವರು, ಅವರ ಒಂದು ಇತಿಹಾಸ. ಸೊ ಇವರು ಇಂಟ್ರಿಗ್ನಲ್ ಎಜುಕೇಶನ್ ಬಗ್ಗೆ ಹೇಳ್ತಾರ. ಇಂಟ್ರಿಗ್ನಲ್ ಎಜುಕೇಶನ್ ಬಗ್ಗೆ ಹೇಳ್ತಾರೆ. ಇದಷ್ಟೇ ಸಾಕು. ನಾಳೆ ಏನ್ ಮಾಡ್ತಾರ, ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಒಳಗಡೆ ಈಗ ಬೇಸಿಕ್ ಎಜುಕೇಶನ್ ಅಂತ ಕೊಟ್ಟು, ದೆನ್ ಇಂಟರ್ನಲ್ ಎಜುಕೇಶನ್ ಅಂತ ಕೊಟ್ಟು, ಆಮೇಲೆ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಯಾರು ಅಂತ ಒಂದ್ ಸೈಡ್ ಕೊಟ್ಟು, ನೆಕ್ಸ್ಟ್ ಇನ್ನೊಂದ್ ಸೈಡ್ ಏನ್ ಮಾಡಿದ್ರು ಅವ್ರ ಹೆಸರು ಕೊಟ್ಟಿರ್ತಾರ. ಜಸ್ಟ್ ಒಂದ್ ಗೊತ್ತಿದ್ರು ಸಾಕು ನಮಗೆ ಏನಾಗ್ಬೋದು, ಒಂದು ಆ ಕ್ವಶನ್ ರೈಟ್ ಆಗೋ ಸಂಭಾವನೆ ಇರ್ತಾವೆ. ಇಂಟ್ರಿಗ್ನಲ್ ಎಜುಕೇಶನ್ ಜಸ್ಟ್ ಒನ್ ವರ್ಲ್ಡ್ ಎಜುಕೇಶನ್. ಸೊ ನಾನು ಅವಾಗ್ಲೇ ಸ್ಮಾರ್ಟ್ ಸ್ಟಡಿ ಜಸ್ಟ್ ಒನ್ ವರ್ಲ್ಡ್ ಸ್ಮಾರ್ಟ್ ಸ್ಟಡಿ ಅಂತಾರೆ ಅದಕ್ಕೆ. ಹೌದಾ, ಜಸ್ಟ್ ಒಂದು ಕೀ ವರ್ಡ್ಸ್ ನಾವು ಸಿಕ್ಕರೆ ಸಾಕು ಆ ಒಂದು ಎಕ್ಸಾಮ್ ಒಳಗಡೆ ಕ್ಲಾರಿಟಿ ಬರುತ್ತೆ. ದೆನ್ ಅದಕ್ಕೆ ನಾವು ಕರೆಕ್ಟ್ ಆಗಿರ್ತಕ್ಕ ಆನ್ಸರ್ ಹಾಕಕ್ ಸಾಧ್ಯ. ಓಕೆ, ದೆನ್ ಡಾಕ್ಟರ್ ರಾಧಾಕೃಷ್ಣನ್, ಹೌದಾ ರೀ, ದ ಫೋಕಸ್ ಆನ್ ದ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಆಫ್ ಇಂಡಿಯನ್ ಫಿಲಾಸಫಿ. ಭಾರತ ತತ್ವಜ್ಞಾನದ ಮೇಲೆ ಸ್ಪಿರಿಚುವಲ್ ಆಸ್ಪೆಕ್ಟ್, ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಫೋಕಸ್ ಒಂದು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇಷ್ಟೇ ಈ ಲೈನ್ ಅವ್ರದ್ದು ಒಂದೊಂದು ನೋಡ್ರಿ. ರಾಧಾಕೃಷ್ಣನ್ ಏನ್ ಹೇಳ್ಬಿಡ್ತಾರಪ್ಪ ಅಂದ್ರೆ ಇಂಡಿಯನ್ ಫಿಲಾಸಫಿ ಅಂತ ನೆನ್ಪಿಟ್ಕೋಬೇಕು. ದೆನ್ ಸ್ಪಿರಿಚುವಲ್, ಇವ್ ಎರಡೇ ಅಕ್ಷರಗಳು ನೆನ್ಪಿಟ್ಕೊಂಡ್ರೆ ಸಾಕು, ನಾವು ರಾಧಾಕೃಷ್ಣನ್ ಅಂತ ಹಾಕ್ಬೋದು. ನಿನ್ನೆ ಸಮೇತ ನಾನು ಹೇಳಿದ್ದೆ, ಟಾಗೋರ್ ಅವರು ಆಗಿರ್ಬೋದು, ಸೊ ಮತ್ತೆ ಗಾಂಧಿ ಆಗಿರ್ಬೋದು, ವಿವೇಕಾನಂದ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್. ಸೊ ಈ ತರ ಒನ್ ವರ್ಡ್ ನಾವು ಕ್ಯಾರಿ ಮಾಡ್ರೆ ಸಾಕು ಆನ್ಸರ್ ಹಾಕಕ್ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬಂದು J. ಕೃಷ್ಣಮೂರ್ತಿ, ಎಜುಕೇಶನ್ ಟು ಟ್ರಾನ್ಸ್ಫರ್ ಹ್ಯೂಮನ್ ಮೈಂಡ್. ಹೌದಾ, ಮನುಷ್ಯನ ಒಂದು ಮೆದುಳನ್ನ ಏನ್ ಮಾಡ್ತಾರೆ, ಎಜುಕೇಶನ್ ಟ್ರಾನ್ಸ್ಫರ್ ಮಾಡುತ್ತಾ. ಶಿಕ್ಷಣ ಕಲ್ತಿರ್ತಕ್ಕಂಥ ವ್ಯಕ್ತಿಯ ಒಂದು ಹಾವಭಾವಗಳು, ಅವನ ವಿಚಾರಧಾರೆಗಳ ಬೇರೆ, ಶಿಕ್ಷಣೇತರವಾಗಿರ್ತಕ್ಕಂಥ ವ್ಯಕ್ತಿಯ ಹಾವಭಾವಗಳು, ವಿಚಾರಧಾರೆಗಳು ಬೇರೆ ಆಗ್ತಾವ. ದಟ್ಸ್ ಒನ್. ದೆನ್ ಜಾನ್ ಡಿವೆ, ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್. ಹೌದಾ, ಪ್ರಯೋಗಾತ್ಮಕವಾಗಿರ್ತಕ್ಕಂಥ ಕಲಿಕೆ ಇರಬೇಕು ಅಂತಂದ್ರೆ ನಾನು ಇನ್ನೇ ಹೇಳಿದ್ರಿ, ಮಾಡಿ ಕಲಿ ಎಂಬ ತತ್ವವನ್ನು ಪ್ರತಿಪಾದನೆ ಮಾಡ್ತಾರಂತ. ಸೊ ಅಂದ್ರೆ ನೀವು ಪ್ರಯೋಗಾತ್ಮಕ ಏನೋ ಒಂದು ಮಾಡ್ತಿದ್ದೀರಿ, ಅದ್ರ ಹೆಂಗ ಆ ಇನ್ಪುಟ್ ಏನಿರ್ತೈತೆ ಅದಕ್ಕೆ ಏನ್ ಕೊಡ್ಬೇಕು, ದೆನ್ ಅದೊಂದು ಔಟ್ಪುಟ್ ಏನ್ ಬರುತ್ತಾ. ಒಂದು ಪ್ರಯೋಗ ಬಂತಪ್ಪ ಅಂತಂದ್ರೆ ಅದೇನಾಗುತ್ತಪ್ಪ ಅಂತಂದ್ರೆ ನಿಮ್ಗೆ ಬಹಳ ಒಂದು ಅರ್ಥ ಆಗಕ್ ಸಾಧ್ಯ ಆಗುತ್ತೆ. ಯಾಕಂದ್ರೆ ನೀವು ಅದನ್ನ ಮಾಡ್ತೀರಿ ಕೆಲಸನ, ಹೌದಾ. ಸೊ ಥಿಯರಿಟಿಕಲ್ ಆಗಿ ಬೇರೆ, ನೀವು ವಾಟ್ ಟು ಡೂ ನೆಕ್ಸ್ಟ್ ಏನ್ ಮಾಡ್ತೀರಿ ಅದ್ರ ಮ್ಯಾಗ ಸಮತಿ ಏನಾಗುತ್ತಾ, ಅದು ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ಗೊತ್ತಾಗುತ್ತಾ. ನೆಕ್ಸ್ಟ್ ಮರಿಯಾ ಮೆಂಟೆಸ್ಸೋರಿ ಅನ್ನೋರು, ಸೆಲ್ಫ್ ಎಜುಕೇಶನ್ ಥ್ರೂ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲಿಟಿ.
ಹೌದಾ. ಒಂದು ಇಂಡಿವಿಜುವಲಿಟಿನ ಡೆವಲಪ್ಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಬೇಕು ನಮಗೆ? ಸೆಲ್ಫ್ ಎಜುಕೇಶನ್ ಬೇಕು. ನಾನು ಸ್ವತಃ ಕಲಿಯೋದು, ಅದೇ ಸ್ವತಃ ತಿಳ್ಕೊಳ್ಳೋದು, ಆ ಒಂದು ಡಿಸಿಪ್ಲಿನ್, ಆ ಒಂದು ಕನ್ಸಿಸ್ಟೆನ್ಸಿ, ಹೌದಾ, ಆ ಒಂದು ಮೈಂಡ್ ಸೆಟ್ ಇದ್ದಾಗ ನಾವು ಏನಾದ್ರು ನಮ್ಮಲ್ಲಿ ಏನಾಗುತ್ತೆ? ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲಿಟಿ. ನಿಮ್ಗೆ ನೀವೇ ಬೆಳಿತೀರಿ. ಹೌದಾ, ದಟ್ ಈಸ್ ಒನ್. ದೆನ್ ಪ್ರೊಬೆಲ್ ಅವರು ಕೈಟ್ ಗಾರ್ಡನ್ ಎಂಬ ಒಂದು ಕಿಂಡರ್ ಗಾರ್ಡನ್ ಅಥವಾ ಕೈಟ್ ಗಾರ್ಡನ್, ಮಕ್ಕಳ ಒಂದು ತೋಟ ಕೇಳಿರ್ತಿರಲ್ಲ, ಆ ತರ ಒಂದು ಬಗ್ಗೆ ಹೇಳ್ತಾರೆ. ಫೋಕಸ್ ಆನ್ ಸೆಲ್ಫ್ ಆಕ್ಟಿವಿಟಿ, ಕ್ರಿಯೇಟಿವ್ನೆಸ್ ಅಂಡ್ ಸೋಷಿಯಲ್ ಕೋಪರೇಷನ್ ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಕೈಡನ್ ಗಾರ್ಡನ್ ಒಳಗಡೆ, ಒಂದು ಮಕ್ಕಳ ತೋಟದೊಳಗಡೆ ಫೋಕಸ್ ಆನ್ ಸೆಲ್ಫ್ ಆಕ್ಟಿವಿಟಿ, ಅವ್ರ ಆಕ್ಟಿವಿಟಿನ ತೊಡಗಿಸುವಂತಿದ್ದಾರೆ. ಆ ಮಕ್ಕಳು ತಮ್ಮ ಆಕ್ಟಿವಿಟಿನ ಯಾವ ರೀತಿ ಇದು ಮಾಡ್ತಿದ್ದಾರೆ, ಹೌದಾ. ಅದಾದ್ಮೇಲೆ ಅವ್ರ ಕ್ರಿಯೇಟಿವ್ನೆಸ್ ಎಷ್ಟಿದೆ ಅದ್ರ ಬಗ್ಗೆನೂ ಗೊತ್ತಾಗುತ್ತೆ. ಆ ಒಂದು ಕ್ರಿಯೇಟಿವಿಟಿ ಬರ್ಬೇಕಪ್ಪ ಅಂದ್ರೆ ಅವ್ರಿಗೆ ಏನಿರ್ಬೇಕು? ಎಜುಕೇಶನ್ ಇರ್ಬೇಕಂತ ಹೇಳ್ತಾರೆ. ಆಮೇಲೆ ಸೋಷಿಯಲ್ ಕೋಪರೇಷನ್, ಒಂದು ಸಮಾಜದೊಳಗಡೆ ನೀವು ಎಷ್ಟು ಸಹಕಾರಯುತವಾಗಿ ಅದೀರಿ ಅನ್ನೋದ್ರ ಬಗ್ಗೆನೂ ಮಾತಾಡ್ತಾರೆ. ದೆನ್ ಜೆ ರೋಸೋ, ನಿನ್ನೆ ಸಮೇತ ನಾನು ಹೇಳಿದೆ ಇಮೇಲ್ ಎಂಬ ಕೃತಿಯನ್ನು ಬರೀತಾರ ಅಂತ. ಜೆ ರೋಸೋ, ನೋ ಫಾರ್ಮಲ್ ಲರ್ನಿಂಗ್, ನೇಚರ್ ಈಸ್ ದ ಓನ್ಲಿ ಟೀಚರ್. ಎಷ್ಟು ಚೆನ್ನಾಗೈತಲ್ರಿ? ನೋ ಫಾರ್ಮಲ್ ಲರ್ನಿಂಗ್, ನೇಚರ್ ಈಸ್ ದ ಓನ್ಲಿ ಟೀಚರ್. ಹೌದಾ. ಸೊ ನಮಗೆ ಯಾರೋ ಒಂದ್ ಕಡೆ ಒಂದು ಸಿಸ್ಟಮೆಟಿಕ್ ಆಗಿ ಕಲಿಬೇಕು, ಸಿಲೆಬಸ್ ಇರಬೇಕು, ಪಠ್ಯಕ್ರಮ ಇರಬೇಕು, ನಾವು ಸ್ಕೂಲಿಗೆ ಹೋಗ್ಬೇಕು, ಡಸ್ ನಾಟ್ ಮ್ಯಾಟರ್. ಅವ್ರ ಏನಂತಾರೆ, ನಿಮ್ಮ ನಿಸರ್ಗ, ನಿಮ್ಮ ಪರಿಸರ ಒಂದ್ ಚೆನ್ನಾಗಿತ್ತಪ್ಪ ಅಂತಂದ್ರೆ ಅದೇ ನಿಮಗೆ ಏನ್ ಮಾಡ್ತಾ? ಟೀಚ್ ಮಾಡ್ತಾ, ಅದೇ ಒಂದ್ ಟೀಚರ್ ಆಗುತ್ತೆ. ಓಕೆ. ದೆನ್ ಬಂದ್ಬಿಟ್ಟು ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇವತ್ತೇನ್ ನೋಡ್ತೀವಿ ಅಂದ್ರೆ, ಫಾರ್ಮ್ಸ್ ಆಫ್ ದ ಎಜುಕೇಶನ್, ಯಾವ್ಯಾವ ರೂಪಗಳಾದ ಎಜುಕೇಶನ್ ಅಲ್ಲಿ, ಹೌದಾ, ಅದನ್ನ ನಾವು ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಬೇಕು. ಇದರಲ್ಲಿ ಬಹಳಷ್ಟು ಕ್ವಶನ್ ಕೇಳಿದಾರೆ. ಇಲ್ಲೇನ್ ಬರ್ದಿವಲ್ಲ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ಹೌದಾ. ಇದು ಬಹಳ ಸಲ ಕ್ವಶನ್ ಕೇಳಿರ್ತಕ್ಕಂತ ಒಂದು ಟಾಪಿಕ್ಸ್ ಅದಾವೆ. ದೆನ್ ಫಾರ್ಮಲ್, ಇನ್ಫಾರ್ಮಲ್, ನಾನ್ ಫಾರ್ಮಲ್, ಔಪಚಾರಿಕ, ಅನೌಪಚಾರಿಕ ಅಂತ ಕೇಳಿರ್ತೀರ, ಹೌದಾ. ಈಗ ನಾವು ಫಾರ್ಮಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ, ಫಾರ್ಮಲ್ ಪ್ರೀ ಪ್ಲಾನ್ಡ್ ಅಂಡ್ ಆರ್ಗನೈಸ್ಡ್. ಸೊ ನೀವು ಕಾಲೇಜ್ ಹೋಗ್ತಿರ್ತೀರ, ಯೂನಿವರ್ಸಿಟಿಗೆ ಹೋಗ್ತಿರ್ತೀರ, ಸ್ಕೂಲ್ಗೆ ಹೋಗ್ತಿರ್ತೀರ, ಅಲ್ಲಿ ಇಷ್ಟು ಟೈಮ್ ಇಂದ ಎಷ್ಟು ಗಂಟೆಗೆ ಓಕೆಪ್ಪ, ಬೆಳಗ್ಗೆ 9:45 ಕ್ಲೋಸ್, ಕಾಲೇಜ್ ಸ್ಕೂಲ್ ಸ್ಟಾರ್ಟ್, ಕಾಲೇಜ್ 7 ಸ್ಟಾರ್ಟ್, ಹೌದಾ. ಡಿಗ್ರಿ ಕಾಲೇಜ್ಗಳು 10 ಸ್ಟಾರ್ಟ್, ಯೂನಿವರ್ಸಿಟಿ ಅದಕ್ಕೊಂದು ಕರೆಕ್ಟ್ ಆಗಿರ್ತಕ್ಕಂಥ ಸಿಸ್ಟಮೆಟಿಕ್ ಆಗಿರ್ತದೆ. ಅದಕ್ಕೊಂದು ಪ್ರೀ ಪ್ಲಾನ್ಡ್ ಇರ್ತದೆ, ಹಿಂಗೆ ನಡೀತದ, ಹಿಂಗೆ ಇಲ್ಲ, ಅದು ಎಕ್ಸಾಮ್ ಹಿಂಗೆ ಕಂಡಕ್ಟ್ ಮಾಡ್ಬೇಕು. ಅದಕ್ಕೆಲ್ಲ ಏನಿರ್ತದೆ, ಕ್ಲಾಸ್ ಹಿಂಗೆ ಸ್ಟಾರ್ಟ್ ಆಗತ್ತವ, ಲೆಕ್ಚರ್ಸ್ ಇರ್ಬೇಕು, ಟೀಚರ್ಸ್ ಇರ್ಬೇಕು, ಸ್ಟೂಡೆಂಟ್ಸ್ ಇರ್ಬೇಕು, ಟೆಸ್ಟ್ ಆಗಬೇಕು, ಸೆಮಿನಾರ್ಸ್ ತಗೋಬೇಕು, ಹೌದಾ. ಅದಕ್ಕೊಂದು ಪ್ರೀ ಪ್ಲಾನ್ಡ್ ಇರ್ತದೆ. ಅವಾಗ ಏನಾಗುತ್ತೆ? ಫಾರ್ಮಲ್ ಎಜುಕೇಶನ್ ಆಗುತ್ತೆ. ಇದು ಹಿಂಗೆ ಹೋಗುತ್ತೆ ರೀ, ಎಜುಕೇಶನ್ ಸಿಸ್ಟಮ್ ಅಂದ್ರೆ ಹಿಂಗೆ ಅಂತ. ದೆನ್ ಸ್ಟ್ರಕ್ಚರಲ್ ಸಿಸ್ಟಮ್ ಆಫ್ ಲರ್ನಿಂಗ್, ಹೌದಾ. ಒಂದು ಸ್ಟ್ರಕ್ಚರ್ ಇರ್ತದೆ ಮೇಲೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ, ಸ್ಕೂಲ್ ಹೆಡ್ ಮಾಸ್ಟರ್ ಇರ್ತಾರೆ, ಹೆಡ್ ಮಾಸ್ಟರ್ ಕೆಳಗಡೆ ಫ್ಯಾಕಲ್ಟಿಗಳು ಇರ್ತಾರ, ಟೀಚರ್ಸ್ ಇರ್ತಾರೆ, ಅವ್ರ ಕೆಳಗಡೆ ಸ್ಟೂಡೆಂಟ್ಸ್ ಗಳು ಬರ್ತಾರ, ಹೌದಾ. ಒಂದು ಸ್ಟ್ರಕ್ಚರ್ ಅದು, ಹೌದು, ಆ ತರ. ಆಮೇಲೆ ಫಿಕ್ಸ್ಡ್ ಕರಿಕ್ಯುಲಮ್. ಈಗ ಡಿಗ್ರಿ ಇದೆಯಪ್ಪ ಅಂತಂದ್ರೆ 3 ವರ್ಷ ಅಂದ್ರೆ 3 ವರ್ಷನೇ, PUC ಇದೆ ಅಂದ್ರೆ 2 ವರ್ಷ 2 ವರ್ಷನೇ. ಓಕೆ, ಫಿಕ್ಸ್ಡ್ ಟರ್ಮ್ ಇರ್ತದೆ, ಅದು ಕರಿಕ್ಯುಲಮ್ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ಸರ್ಟಿಫಿಕೇಟ್ ಅಂಡ್ ಡಿಗ್ರೀಸ್, ಅವ್ರ ಏನ್ ಕೊಡ್ತಾರ್ರಿ? ಸರ್ಟಿಫಿಕೇಟ್ ಕೊಡ್ತಾರೆ. PUC ಪಾಸ್ ಆದ್ರೆ ನೀವು PUC ಸರ್ಟಿಫಿಕೇಟ್, SLC ಪಾಸ್ ಆದ್ರೆ SL ಸರ್ಟಿಫಿಕೇಟ್, ಡಿಗ್ರಿ ಪಾಸ್ ಆದ್ರೆ ಡಿಗ್ರಿ ಪಾಸ್ ಔಟ್ ಸರ್ಟಿಫಿಕೇಟ್, ಈ ತರ ಪ್ರೊವೈಡ್ ಮಾಡ್ತಾರೆ ಎಲ್ಲಿ? ಫಾರ್ಮಲ್ ಎಜುಕೇಶನ್ ಒಳಗಡೆ, ಹೌದಾ. ಫಾರ್ ಎಕ್ಸಾಂಪಲ್ ಹೇಳಿದ್ರು ನೋಡ್ರಿ, ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ, CBSE ಒಂದೇ ಅದರದ್ದೇ ಆಗಿರತಕ್ಕಂತ ಸಿಲೆಬಸ್ ಐತಿ ಹೇಳ್ರಿ. NCERTC, ಹೌದಾ. ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಸಿಲೆಬಸ್, ಇವೆಲ್ಲ ಫಾರ್ಮಲ್ ಎಜುಕೇಶನ್ ಒಳಗಡೆ ಬರ್ತಾವ. ಇದನ್ನ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ, ಇದೊಂಥರ ಥಿಯರಿ ಇದ್ದಂಗೆ. ಜಸ್ಟ್ ಒಂದ್ಸಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಪ್ಪ ಅಂದ್ರೆ, ನೀವು ಕ್ವಶನ್ ಗಳನ್ನ ಇದು ಯಾವ ರೀತಿಯಾಗಿ ಕೇಳಬಹುದು. ಡೈರೆಕ್ಟ್ ಕ್ವಶನ್ ಕೇಳಬಹುದು, ಇಂಡೈರೆಕ್ಟ್ ಕ್ವಶನ್ ಕೇಳಬಹುದು, ಮತ್ತೆ ನಿಮ್ಗೆ ಒಂದಿಷ್ಟು 2-3 ಲೈನ್ ಒಳಗಡೆ ಕೊಟ್ಟು ಕ್ವಶನ್ ಕೇಳಬಹುದು, ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ ಕೇಳಬಹುದು. ಒಂದ್ಸಲ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು. ಫಾರ್ಮಲ್ ಅಂತಂದ್ರೆ ಪ್ಲೀ ಪ್ಲಾನ್ಡ್, ಆರ್ಗನೈಸೇಷನ್, ಇದು ಹಿಂಗೆ ಇರ್ತದೆ, ಫಿಕ್ಸ್ಡ್. ಅದು ಅದನ್ನ ಚೇಂಜ್ ಮಾಡಕ್ ಬರೋದಿಲ್ಲ. ಹಿಂಗಿತ್ತು ಹಿಂಗಿಲ್ಲ ಇರ್ತಲ್ಲ, ಅಲ್ಲಿ ನಿಮಗೆ ಫಾರ್ಮಲ್ ಗೊತ್ತಾಗ್ಬಿಡುತ್ತೆ. ದೆನ್ ಇನ್ಫಾರ್ಮಲ್, ಇಲ್ಲಿ ಯಾವ್ದಾರ ಇಂಡೈರೆಕ್ಟ್ ಅಂಡ್ ಪ್ರೋಟಿನಸ್. ದೆನ್ ಡೈಲಿ ಲೈಫ್ ಇನ್ಫಾರ್ಮಲ್, ನೀವು ದಿನ ಮನೆಯಾಗ ಬಂದು ಹೋಮ್ವರ್ಕ್ ಬರೆಯೋದಾಗಿರ್ಬೋದು, ಇವ ನಿಮಗೆ ಗೊತ್ತಿರೋದ್ರ ಕೂಡ ರಿಲೇಷನ್ ಆಗಿರ್ಬೋದು, ಕಥೆಗಳನ್ನ ಕೇಳೋದಾಗಿರ್ಬೋದು. ಇನ್ಫಾರ್ಮಲ್, ಅಲ್ಲಿರ್ತಕ್ಕಂಥ ವಿಷಯಗಳನ್ನ ಕಲಿತಿರ್ತೀರಿ. ಫೋನ್ ಒಳಗೆ ಇನ್ನೇನೋ ನೋಡ್ಬೋದಾಗಿರ್ಬೋದು, ಹೌದಾ. ವಿಷಯವನ್ನು ತಿಳ್ಕೊಳ್ಳೋದಾಗಿರ್ಬೋದು, ಇನ್ಫಾರ್ಮೇಶನ್ ಗೇನ್ ಮಾಡಬಹುದಾಗಿರ್ಬೋದು. ಅವೆಲ್ಲ ನಾವೆಲ್ಲಿ ನೋಡ್ಬೋದು? ಇನ್ಫಾರ್ಮೇಶನ್ ಒಳಗಡೆ. ಡೈಲಿ ರೂಟೀನ್ಸ್, ಹೌದಾ. ಡೈಲಿ ಲೈಫ್ ಒಳಗಡೆ ನೋ ಫಿಕ್ಸ್ಡ್ ಟರ್ಮ್. ಇಲ್ಲಿ ಏನು ಯಾವ್ದೇ ಆಗಿರ್ಬೋದು, ಎನಿವನ್. ಇಲ್ಲಿ ಇಲ್ಲಿ ಏನಾದ್ರೆ ಫಿಕ್ಸ್ಡ್ ಟರ್ಮ್ ಇದೆ, ಹೌದಾ. ಇಲ್ಲಿ ಹಂಗಲ್ಲ, ಇದು ಪ್ರೀ ಪ್ಲಾನ್ಡ್. ಈಗ ಫಾರ್ ಎಕ್ಸಾಂಪಲ್, ನೀವ್ ಎಲ್ಲಿಗ ಹೋಗ್ತಿರ್ತೀರಪ್ಪ, ಇವತ್ತು ನಾಳೆ ಹೋಗ್ಬೋದು, ಅವ್ರು ಅಲ್ಲಿ ಯಾರು ಹೇಳೋದಿಲ್ಲ ಅಂತಾರಲ್ಲ, ಆತರ. ಇದಂತ ಕರ್ಷಿ ಕಟ್ಟಾಕರಲ್ಲ, ತೋರ್ಸಿ ಮೇವಾಕರಲ್ಲ, ಹಿಂಗ. ಇಲ್ಲಿ ಕೇಳ್ತಾರೆ, ಯಾಕಪ್ಪ ಬಂದಿಲ್ಲ, ಇಂಟರ್ನಲ್ ಕೊಡ ನೋಡು, ಮಾರ್ಕ್ಸ್ ಕಡಿಮೆ ಕೊಡ್ತೀವಿ ನೋಡು,
ನಮ್ ಪೇರೆಂಟ್ಸ್ ಏನ್ ಮಾಡ್ತಾರೆ, ಸರ್ ನಿಮ್ ಮಗ ಕಾಲೇಜಿಗೆ ಬಂದಿಲ್ಲ ನೋಡ್ರಿ, ಇಲ್ಲ ನೋಡ್ರಿ ಅಂತ. ಎಲ್ಲಿ ಫಾರ್ಮಲ್ ಇನ್ಫಾರ್ಮಲ್ ಒಳಗ ಕೇಳೋದೇ ಇಲ್ಲ, ನೀವು ಬಂದಿರೋ ಬಿಟ್ಟಿರೋ ಸಂಬಂಧ ಇಲ್ಲ. ಅಂದ್ರೆ ಅದು ನಿಮ್ ಇಷ್ಟ, ಅದು ಓನ್ ಲೈಫ್ ಇವರ. ಅವಾಗ ಏನಾಗುತ್ತೆ, ನೀವು ಅನುಭವದ ಕಲಿಕೆಗಳು ಅಥವಾ ಕಥೆಗಳಿಂದ ಕಲಿಕೆ ಅಥವಾ ಈ ರೀತಿ ನೀವು ಕಾಮನ್ ಆಗಿ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ ತಲೆ ಒಳಗೆ ಅಂತ ಫಿಕ್ಸ್ಡ್ ಆಗುತ್ತ. ಮತ್ತೆ ಮತ್ತೆ ನಾವೇನ್ ಮಾಡಕ್ಕಾಗಲ್ಲ, ಅದಕ್ಕ ಟೈಮ್ ಕೊಡಬೇಕು, ಟೈಮ್ ಸೇವ್ ಆಗುತ್ತ. ದೆನ್ ನಿಮ್ಗೆ ಅರ್ಥ ಆಯ್ತಪ್ಪ ಅಂದ್ರೆ ಸಖತ್ತಾಗಿ ನೀವೇನ್ ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಓಕೆ, ದೆನ್ ಅದಾದ್ಮೇಲೆ ನಾನ್ ಫಾರ್ಮಲ್ ಎಜುಕೇಶನ್. ಫಾರ್ಮಲ್ ಆಯ್ತು, ಇನ್ಫಾರ್ಮಲ್ ಆಯ್ತು, ನಾನ್ ಫಾರ್ಮಲ್ ಒಳಗಡೆ ಫ್ಲೆಕ್ಸಿಬಲ್ ಅಂಡ್ ಓಪನ್ ಸಿಸ್ಟಮ್. ಫ್ಲೆಕ್ಸಿಬಲ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆರ್ಥಿಕತೆ 1990 ಒಳಗೆ ಮುಂಚೆ ಮಿಕ್ಸ್ಡ್ ಎಕನಾಮಿ ಆಗಿತ್ತು. ಮಿಕ್ಸ್ಡ್ ಎಕನಾಮಿ 1991 ಒಳಗಡೆ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಬಂತು. ಹೌದಾ, 1991 ನೂತನ ಆರ್ಥಿಕ ನೀತಿ. ಅವಾಗ ಏನಾಯ್ತ್ರಿ, ನಮಗೆ ಸಿಸ್ಟಮ್ ಏನಾಯ್ತು, ಓಪನ್ ಎಕನಾಮಿ ಆಯ್ತು. ಓಪನ್ ಎಕನಾಮಿ ಯಾರಾದ್ರೂ ಬಂದು ಏನ್ ಮಾಡ್ಬೋದ್ರಿ, ಮಾರುಕಟ್ಟೆ ಒಳಗಡೆ ವಸ್ತುಗಳನ್ನ ಖರೀದಿ ಮಾಡಬಹುದು, ತಗೊಳ್ಬಾರ್ದು. ಹೌದಾ, ಈ ತರ ಅಂದ್ರೆ ಓಪನ್ ಸಿಸ್ಟಮ್. ಇಲ್ಲಿ ಹೆಂಗಪ್ಪ ಅಂದ್ರೆ ನಿಮ್ ಮನಸ್ಸು ನಿಮಗೆ ಏನ್ ಇಚ್ಛೆ ಬರ್ತದ, ನಿಮ್ ಮನಸ್ಸು ಯಾವ್ದನ್ನು. ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಹೇಳ್ತಾರ, ನೀನು ಓದಪ್ಪ, ನೀನು IAS ಆಗು, IPS ಆಗು, ಹೌದಾ, ನೀನ್ PC ಆಗು, PSI ಆಗ. ಅವನ ಮನಸ್ಸೇ ಬೇರೆ ಇರುತ್ತೆ, ನಾ ಕ್ರಿಕೆಟರ್ ಆಗ್ಬೇಕು, ನಾ ಸಿಂಗರ್ ಆಗ್ಬೇಕು, ಹೌದಾ, ನಾ ಡ್ಯಾನ್ಸರ್ ಆಗ್ಬೇಕು. ಅವ್ನ ಇಚ್ಛೆ ಅದು, ಹೌದಲ್ರಿ. ಅಂದ್ರೆ ಅವ್ನ್ ಏನ್ ಮಾಡ್ಬೇಕಂದ್ರ ಬಗ್ಗೆ ಅವ್ನ ಮನಸ್ಸು ಇಚ್ಛೆ, ಅದನ್ನ ಅವ್ನು ಚೆನ್ನಾಗಿ ಮಾಡ್ತಾನ. ಯಾಕಂದ್ರೆ ಅವನಿಗೆ ಇಚ್ಛೆ ಇರ್ತದೆ. ಇವ್ರು ಹೇಳಿದ ಕೆಲಸ ಮಾಡೋದ್ ಬೇಡ, ಅವ್ರು ತಿಳ್ಕೊಂಡ್ ಕೆಲಸ ಮಾಡೋದ್ ಬೇರೆ, ಡಿಫರೆನ್ಸ್ ಆಗುತ್ತೆ. ಇಲ್ಲಿ ನಾನ್ ಫಾರ್ಮಲ್ ಒಳಗಡೆ ಅಂತಿರ್ತಾರ, ಅವ್ನು ಮಾಡ್ತಿರ್ತಾನೆ ಅಷ್ಟೇ, ಮಾಡ್ತಿರ್ತಾನೆ. ಬಟ್ ಅವ್ನಿಗೆ ಏನಾಗ್ತಿರಲ್ಲ, ಅದು ಎಕ್ಸ್ಪೀರಿಯನ್ಸ್ ಆಗ್ತಿರಲ್ಲ, ಅದು ಅನುಭವ ಆಗ್ತಿರಲ್ಲ, ಅದನ್ನ ಕರೆಕ್ಟಾಗಿ ಕಲಿತಿರಲ್ಲ. ಯಾಕಂದ್ರೆ ಅಲ್ಲಿ ಮನಸ್ಸಿರಲ್ಲ, ಇಲ್ಲಿ ಇರ್ತದೆ ಫ್ಲೆಕ್ಸಿಬಲ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ NEP 2020 ಅಂತ ಬರ್ದೀನಿ. ಸೊ ಇಲ್ಲಿ NEP 2020 ನ ಕರೆಕ್ಟಾಗಿ ನಾವು ನೆಕ್ಸ್ಟ್ ಹೈಯರ್ ಎಜುಕೇಶನ್ ಒಳಗಡೆ ಹೇಳ್ತೀನಿ. NEP 2020 ಒಳಗಡೆ ಏನೇನ್ ತಗೊಂಡ್ಬಂದ್ರು, ಏನೇನಿಲ್ಲ ಅಂತ. ಅದ್ರೊಳಗಡೆ ಹೇಳ್ತಾರೆ ಮಲ್ಟಿಪಲ್ ಎಕ್ಸಿಟ್, ಮಲ್ಟಿಪಲ್ ಆಪ್ಷನ್ಸ್ ಬಹಳ ಬರ್ತಾವ. ಅವ್ರು ಮಲ್ಟಿಪಲ್ ಆಗಿ 1 ಇಯರ್ ಡಿಗ್ರಿ ಕೋರ್ಸ್ ಮಾಡ್ತಾರೋ, 2 ಇಯರ್ಸ್ ಮಾಡ್ತಾರೋ, 3 ಇಯರ್ಸ್ ಮಾಡ್ತಾರೋ, ಅದ್ರದ್ದು ಸರ್ಟಿಫಿಕೇಟ್ ಕೊಡ್ತಾರ. ನೀನು ಆಯ್ತಪ್ಪ 1 ಇಯರ್ ಮಾಡಿ, ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಇಯರ್ ಬೇರೆ ಕಡೆ ಕಾಲೇಜಿಗೆ ಹೋಗು. ಆ ಒಂದು ಸೌಲಭ್ಯಗಳು ಅಲ್ಲಿ ಏನಾದ್ರು ಫ್ಲೆಕ್ಸಿಬಲ್. ಹೌದಾ, ಇಗ್ಬಹುದು ಕುಗ್ಬಹುದು ಅವ್ರು ಯಾವ್ದನ ವಿಷಯ ಒಳಗಡೆ. ಹೌದಾ, ಈ ತರ ಸಿಸ್ಟಮ್, ಓಪನ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಓಪನ್ ಸಿಸ್ಟಮ್, ನೀವು ಆನ್ಲೈನ್ ಕ್ಲಾಸ್ ಕೇಳಬಹುದು, ಆನ್ಲೈನ್ ಕ್ಲಾಸ್ ಒಳಗಡೆ ವಿಚಾರಧಾರೆ ಹಂಚ್ಕೊಳ್ಬಹುದು, ಸೋಷಿಯಲ್ ಮೀಡಿಯಾ ಬಳಸಬಹುದು. ಹೌದಾ, ಅಲ್ಲಿ ಸಮೇತ ಎಜುಕೇಶನ್ ತಗೋಬಹುದು, ಇನ್ಫಾರ್ಮೇಶನ್ ಗೇನ್ ಮಾಡಬಹುದು. ಇಲ್ಲೆಲ್ಲ ನಾನ್ ಫಾರ್ಮಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ಯೂಟ್ಯೂಬ್ ಅಂತ ಕೇಳ್ಬಹುದು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟ್ವಿಟರ್, ChatGPT. ಹೌದಾ, ಈ ತರ ನೀವು ಕಡಿಬಹುದು. ಇಲ್ಲಿ ಕೇಳಿ ಸ್ಕಿಲ್ ಡೆವಲಪ್ಮೆಂಟ್, ಈಗ ಕಂಪ್ಯೂಟರ್ ಎಜುಕೇಶನ್ ಬಗ್ಗೆ, ಆಮೇಲೆ ಟ್ಯಾಲಿ ಬಗ್ಗೆ, ಹೌದಾ, ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ. ಈ ಪ್ರತಿಯೊಂದನ್ನ ನೀವೇನ್ಬೋದು ಆನ್ಲೈನ್ ಕೋರ್ಸ್ಗಳ ಮೂಲಕ, ಆನ್ಲೈನ್ ಕ್ಲಾಸ್ಗಳ ಮೂಲಕ. ಆಕ್ಟಿವ್ ಲರ್ನಿಂಗ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಈ ಒನ್ ವರ್ಡ್ ಈಸ್ ಇಂಪಾರ್ಟೆಂಟ್. ಅಲ್ಲಿ ಕೇಳ್ಬಿಟ್ಟಿರ್ತಾರೆ, ಅದ್ರ ಒಳಗಡೆ ಬರ್ಬಿಟ್ಟಿರ್ತಾರ. ನೀವು ಜಸ್ಟ್ ಒಂದ್ ವರ್ಡ್ ಹಿಡ್ಕೊಂಡ್ರೆ ಸಾಕು, ಎಕ್ಸಾಮ್ ಒಳಗೆ ಕ್ಲಿಕ್ ಆಗ್ತಾರೆ. ಓಕೆ, ಆಕ್ಟಿವ್ ಲರ್ನಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಹೆಂಗಾಗಿರ್ತಪ್ಪ ಅಂದ್ರೆ ಅವ್ರು ಹೇಳಿದ್ ಮಾಡ್ತಾರೆ. ಇಲ್ಲಿ ಹಂಗಲ್ಲ, ನಿಮ್ಗೆ ಇಚ್ಛೆ ಇರ್ತದೆ, ನೀವು ಕರೆಕ್ಟ್ ಆಗಿ ಮಾಡ್ತಿರ್ತಾರೆ. ನಿಮ್ಗೆ ಇಚ್ಛೆ ನಾನ್ ಮಾಡ್ಬೇಕು ಅಂತಂದಾಗ ಏನಾಗುತ್ತೆ, ನಿಮ್ಗೆ ಆಕ್ಟಿವ್ ಆಗಿರ್ತಾರೆ. ಅದನ್ನ ನೀವು ಆಕ್ಟಿವ್ ಆಗಿ ಲರ್ನ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಈ ಬುಕ್ಸ್ ಇದೆ ನೋಡಿ, ಇದು ಬುಕ್ಸ್. ಹೌದಾ, ಆಕ್ಟಿವ್ ಲರ್ನಿಂಗ್ ಹಂಗತ್ತ. ನೀವು ಬುಕ್ಸ್ ಏನ್ ಮಾಡ್ತೀರಿ, ಈ ಸ್ಟಡಿ ಅವರ್ ಕೊಟ್ಬಿಟ್ಟಿರ್ತಾರೆ ಕಾಲೇಜ್ ಒಳಗಡೆ, PUC ಒಳಗಡೆ. ಹೌದಾ, ಸ್ಟಡಿ ಅವರ್ ಕೊಟ್ಬಿಟ್ಟಿರ್ತಾರೆ, ನೀವು ಓದ್ಬೇಕು. ಬುಕ್ಸ್ ಹಿಂಗ್ ಸುಮ್ನೆ ಅವ್ರ ನಾಟಕ ಮಾಡ್ತಿರ್ತಾರೆ. ನೀವು ಅವ್ರು ನೋಡ್ತಾರೆ ಅನ್ಕ ಹಿಂಗ್ ಮಾಡ್ತಿರ್ತಾರೆ. ಓಕೆ, ಅದೇ ಆಕ್ಟಿವ್ ಲರ್ನಿಂಗ್ ಹೆಂಗಿರ್ತದ ಗೊತ್ತಾ, ನಿಮ್ ಮುಂದ್ ಒಂದ್ ಏನಿರ್ತದ, ಫೋನ್ ಇರ್ತದ, ಇಲ್ಲಿ ಬುಕ್ಸ್ ಇರ್ತದ. ಏನ್ ಮಾಡಿರ್ತೀರಪ್ಪ ಅಂದ್ರೆ ಒಂದ್ ವಿಷಯದ ಬಗ್ಗೆ ತಿಳ್ಕೊಂತಿರ್ತೀರಿ. ಅಲ್ಲಿ ಏನೋ ಒಂದು ಕನ್ಫ್ಯೂಸ್ ಬರ್ತದ, ಅದನ್ನ ಮತ್ತೆ ಸರ್ಚ್ ಮಾಡ್ತೀರಿ. ಸರ್ಚ್ ಮಾಡಿದ್ಮ್ಯಾಗ ಅದು ಕೆಲವೊಂದಿಷ್ಟು ವಿಷಯಗಳನ್ನ ಕೊಡ್ತಿರ್ತದ. ಆ ವಿಷಯಗಳು ಮತ್ತೆ ಬರೀತೀರಿ ಇಲ್ಲಿ. ಹೌದಾ, ಈ ವಿಷಯಕ್ಕೆ ಸಂಬಂಧಪಟ್ಟ ಮತ್ತೆ ಒಳಗೆ ಕೇಳ್ತೀರಿ. ಹೌದಾ, ಅದಾದ್ಮ್ಯಾಗ ಇದನ್ನ ಹೆಂಗ್ ನೆನ್ಪಿಡ್ಬೇಕಂತ ಒಂದು ಸ್ಟ್ರಕ್ಚರ್ ಮಾಡ್ಕೊಂತೀರಿ. ಇದಾದ್ಮೇಲೆ ಇದು ಇದನ್ನ ಏನಂತಾರಪ್ಪ ಅಂದ್ರೆ ಆಕ್ಟಿವ್ ಲರ್ನಿಂಗ್ ಅಂತಾರ. ನೀವು ಅದ್ರಾಗ ಏನಾಗ್ತೀರಿ, ಇನ್ವಾಲ್ವ್ ಆಗಿರಿ. ಎಲ್ಲಿ ಆಕ್ಟಿವ್ ಒಳಗಡೆ ಇಲ್ಲಿ ಇನ್ವಾಲ್ವ್ ಆಗ್ತಿಲ್ಲ. ಇಲ್ಲಿ ಏನಾಗುತ್ತೆ, ಇಲ್ಲಿ ಸ್ಟ್ರಕ್ಚರ್ ನಿಮಗೆ ಅದ್ರ ಇಷ್ಟ ಇಲ್ಲ, ಅದೋ ರೀತಿ ಬರುತ್ತೆ. ಬಟ್ ಇಲ್ಲಿ ಇನ್ಫಾರ್ಮಲ್ ಒಳಗಡೆ ಈ ರೀತಿ. ನಿಮಗೆ ಜಸ್ಟ್ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದೆ ಅಂದ್ರೆ, ಬೇಗ ನಿಮಗೆ ಕಾನ್ಸೆಪ್ಟ್ ಗಳು ಕ್ಲಿಯರ್ ಆದವು, ಅರ್ಥ ಆದವಪ್ಪ ಅಂದ್ರೆ ಎಕ್ಸಾಮ್ ಒಳಗಡೆ ನೀವು ನೀಟಾಗಿ ಅಟೆಂಡ್ ಮಾಡ್ತೀರಿ. ಡೆಫಿನೆಟ್ಲಿ ಅರ್ಥ ಆಗುತ್ತಲ್ಲ. ಸೊ ಇದರಿಂದ ಏನಾಯ್ತಪ್ಪ ಅಂತಂದ್ರೆ ಫಾರ್ಮ್ಸ್ ಆಫ್ ಎಜುಕೇಶನ್, ಫಾರ್ಮಲ್, ಇನ್ಫಾರ್ಮಲ್, ನಾನ್ ಫಾರ್ಮಲ್, ದೆನ್ ಇದಷ್ಟು ಇವೆಲ್ಲ. ದಿಸ್ ಇಸ್ ಮೈ ಸೈಡ್. ಓಕೆ, ಥ್ಯಾಂಕ್ ಯು ಆಲ್.